ಮತ್ತು ಯಾವುದೇ ಶಕ್ತಿ ವೀರಶೈವರ ಲಿಂಗಾಯತರಿಗೆ ಬೇರೆ ಬೇರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಮ್ಮೆಲ್ಲರ ಆರಾಧ್ಯ ದೇವರಾದಂತಹ ಶತಾಯುಷಿಗಳಾದ ಲಿಂಗೈಕ್ಯ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಇವತ್ತು ಲಿಂಗಾಯತರು ವೀರಶೈವರು ಭಿನ್ನ ಅಲ್ಲ, ಒಂದೇ ಅನ್ನುವಂತ ಮಾತನ್ನು ಅವರು ಹೇಳಿದ್ದಾರೆ, ತೀರ್ಪನ್ನು ಕೊಟ್ಟಿದ್ದಾರೆ. ಇವತ್ತು ಸಮುದಾಯದವರೆಲ್ಲರೂ ಒಂದೇ ಅನ್ನುವಂತ ಒಂದು ಭಾವನೆಯಿಂದ ಇದ್ದಾರೆ. ಅದಕ್ಕೆ ಯಾರೇ ಪ್ರತ್ಯೇಕ ಮಾಡ್ಲಿಕ್ಕೆ ಹೊರಟರು ಅದು ಸಾಧ್ಯ ಆಗೋದಿಲ್ಲ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಲಿಂಗಾಯತರು ವೀರಶೈವರು ಸುಧಾರಿಸಿದ್ರೆ ಕರ್ನಾಟಕ ಸುಧಾರಿಸುತ್ತದೆ. ಲಿಂಗಾಯತರು ವೀರಶೈವರು ಹಾಳಾದ್ರೆ ಕರ್ನಾಟಕ ಹಾಳಾಗುತ್ತದೆ. ಅದಕ್ಕೆ ಯಾರಾದ್ರೂ ಲಿಂಗಾಯತರು ವೀರಶೈವರಿಗೆ ಹಾಳು ಮಾಡ್ಲಿಕ್ಕೆ ಹೊರಟ್ರೆ ಇಡೀ ರಾಜ್ಯನೇ ಹಾಳಾಗ್ತದೆ. ಅದಕ್ಕೆ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಬರೀ ಸಮುದಾಯದಷ್ಟೇ ಇಲ್ಲ, ಇಡೀ ರಾಜ್ಯದ ಉನ್ನತಿಗಾಗಿ ಶ್ರಮ ಮಾಡೋಣ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.